ದೆಹಲಿಗೆ ಶಿಫ್ಟ್ ಆದ ಸಚಿವ ಸಂಪುಟದ ಕಸರತ್ತು. ಸಿದ್ದರಾಮಯ್ಯ ಹಾಗೂ ಭಾವಿ ಸಿಎಂ ಇವತ್ತು ದೆಹಲಿಗೆ ಸಚಿವರ ಪಟ್ಟಿ ಹಿಡಿದು ಹೈಕಮಾಂಡ್ ಭೇಟಿಗೆ ತೆರಳ್ತಾ ಇರೋದು ನಾಯಕರು. ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಸಿದ್ದರಾಮಯ್ಯ ಡಿಕೆಶಿ ಚರ್ಚೆಯನ್ನ ಮಾಡಲಿದ್ದಾರೆ. ದೆಹಲಿಗೆ ಶಿಫ್ಟ್ ಆಗ್ತಾ ಇರೋದು ರಾಜಕಾರಣ. ಕಾರಣ ಏನು ಅಂತಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೇನೆ ಈಗ ಸಚಿವ ಸಂಪುಟ ರಚನೆ ಆಗಬೇಕಾಗಿದೆ ಈ ಕಾರಣಕ್ಕಾಗಿ. ಸೊ ಹೀಗಿರಬೇಕಾದ್ರೆ ಯಾರನ್ನ ಆಯ್ಕೆ ಮಾಡಬೇಕು, ಯಾರಿಗೆ ಅವಕಾಶ ಕೊಡಬೇಕು, ಇದ್ರ ಬಗ್ಗೆನೂ ಚರ್ಚಿಸಬೇಕಾಗತ್ತೆ, ನಿರ್ಧರಿಸಬೇಕಾಗತ್ತೆ. ಎಲ್ಲೂ ಯಾರಿಗೂ ಅಸಮಾಧಾನ ಆಗದಂತೆ, ಎಲ್ಲೂ ಯಾರಿಗೂ ಬೇಸರ ಆಗದಂತೆಗೆ ನಡ್ಕೊಳ್ಬೇಕಾಗತ್ತೆ. ಇಲ್ಲಿವರೆಗೂ ಯಾವುದೇ ಡ್ಯಾಮೇಜ್ ಆಗದಂತೆ ನೋಡ್ಕೊಂಡಿದ್ದಾರೆ ನಾಯಕರುಗಳು. ಸೊ ಅದನ್ನು ಈಗ ಈ ಸಂಪುಟ ರಚನೆಯ ವಿಚಾರದಲ್ಲೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮತ್ತು ಅನೇಕರು ಬೇಡಿಕೆಯನ್ನು ಇಟ್ಕೊಂಡು, ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ, ನಮಗೊಂದು ಅವಕಾಶ ಸಿಗಬಹುದಾ ಅಂತ. ಯಾಕೆ ಅಂತಂದರೆ ನಿಮಗೆ ನೋಡಿ, ಕಾಂಗ್ರೆಸ್ ಅಂದರೆ ಒಂದು ರಾಷ್ಟ್ರೀಯ ಪಕ್ಷ ಅಂತ ಅಂದಾಗ ಅದೊಂದು ರೀತಿ ಸಾಗರ ಇದ್ದಂಗೆ. ಅನೇಕರು ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ, ಮೊದಲಿಂದಲೂ ಪಕ್ಷದಲ್ಲೇ ಇರುವಂಥ ಹಿರಿಯರು ಮೂಲ ಕಾಂಗ್ರೆಸ್ಸಿಗರಿದ್ದಾರೆ, ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಕೊಂಡು ಬಂದ ವಲಸಿಗರಿದ್ದಾರೆ. ಕೆಲವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರನ್ನು, ಕಾಂಗ್ರೆಸ್ ನಾಯಕತ್ವವನ್ನು ಒಪ್ಕೊಂಡು ಬಂದವರಿದ್ದಾರೆ. ಹಾಗಾಗಿ ಅವ್ರುಗಳಿಗೆ ಅವಕಾಶ ಕೊಡಬೇಕು. ಇನ್ನೊಂದು 3-4 ಬಾರಿ ಜನರೇ ಆರಿಸಿರುವಂಥ ಶಾಸಕರುಗಳಿದ್ದಾರೆ. ಜನರು ಒಬ್ಬ ಶಾಸಕನನ್ನು ರಿಪೀಟೆಡ್ಲಿ ಮತ್ತೆ 3-4 ಬಾರಿ, 5-6 ಬಾರಿ ಗೆಲ್ಲಿಸಿ ಕಳಿಸ್ತಾ ಇದ್ದಾರೆ ಅಂದರೆ ಆತ ಎಷ್ಟರ ಮಟ್ಟಿಗೆ ಉತ್ತಮ ಜನಪ್ರತಿನಿಧಿಯಾಗಿದ್ದಾನೆ ಅನ್ನೋದು ಅದರಲ್ಲೇ ಗೊತ್ತಾಗ್ಬಿಡತ್ತೆ. ಸೊ ಅಂಥವ್ರಿಗೂ ಅವಕಾಶ ಕೊಡಬೇಕು. ಜನರ ಆಯ್ಕೆ ಅಂತಂದಾಗ ಅವರಿಗೆ ಅವಕಾಶ ಕೊಡಬೇಕು. ಸಮುದಾಯವಾರು ಕೂಡ ಒಂದಿರುತ್ತೆ. ಈ ಸಮುದಾಯದವರಿಗಿಷ್ಟು, ಈ ಸಮುದಾಯದವರಿಗಿಷ್ಟು, ಈ ಸಮುದಾಯದವ್ರಿಗೆ ಅನ್ಯಾಯ ಆಗ್ಬಿಡ್ತು ಅಂತ. ಪ್ರಾಂತ್ಯವಾರು ಕೂಡ ಇರುತ್ತೆ. ಈ ಪ್ರಾಂತ್ಯ ಅಭಿವೃದ್ಧಿ ಆಗಬೇಕು ಅಂತಂದರೆ ಅಲ್ಲಿಗೆ 2-3 ಸಚಿವ ಸ್ಥಾನ ಬೇಕು, ಈ ಸಚಿವ ಸ್ಥಾನ ಇವರಿಗೇ ಬೇಕು ಅಂತ. ಹಾಗಾಗಿ ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪಕ್ಷ ನಿಷ್ಠೆ ತೋರಿಸುವವರು ಯಾರು, ಜನರ ನಿಷ್ಠೆ ತೋರಿಸುವವರು ಯಾರು, ಕೆಲಸದ ಬಗ್ಗೆ ಫೋಕಸ್ ಮಾಡುವವರು ಯಾರು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿಗೆ ವರವಾಗಿ ಬಂದವರು ಯಾರು, ಇದೆಲ್ಲವನ್ನು ನೋಡಿ ಆಯ್ಕೆ ಮಾಡಬೇಕಾಗತ್ತೆ. ಅದಕ್ಕೆ ಇಷ್ಟೆಲ್ಲ ತಲೆಬಿಸಿ, ಯಾರನ್ನ ಆಯ್ಕೆ ಮಾಡೋದು, ಹೇಗೆ ಆಯ್ಕೆ ಮಾಡೋದು. ಒಬ್ರಿಗಿಂತ ಒಬ್ಬರು ಹಿರಿಯರಿದ್ದಾರೆ, ಒಬ್ರಿಗಿಂತ ಒಬ್ಬರು ವರ್ಚಸ್ಸಿರೋರು ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ನಾಯಕರುಗಳು. ಇನ್ನೊಂದು, ಅಲ್ಲಿ ಯಾರಿಗೂ ಬೇಸರ ಆಗದಂತೆ ನೋಡ್ಕೋಬೇಕು. ಈಗ ಆಲ್ರೆಡಿ ತುಂಬ ಜನ ಮ್ಯಾರಥಾನ್ ಮಾಡಿಬಿಟ್ರು. ದೆಹಲಿಗೆ ಹೋಗೋದು, ನಾಯಕರನ್ನು ಭೇಟಿಯಾಗೋದು, ಒತ್ತಡ ಹೇರೋದು, ಹೋಗೋದು, ನಾಯಕರನ್ನು ಭೇಟಿಯಾಗೋದು, ಒತ್ತಡ ಹೇರೋದು, ಹೀಗೆಲ್ಲ ಮಾಡಿಬಿಟ್ಟಿದ್ದಾರೆ. ಗುಂಪಾಗಿ ಹೋಗಿದ್ದು ಉಂಟು, ಸಪ್ರೇಟಾಗಿ ಹೋಗಿದ್ದು ಉಂಟು, ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಿಂಗೂ CM ಬದಲಾಯಿತು, ನಮ್ಮನ್ನು ಕೂಡ ಬದಲಾಯಿಸ್ತಾರೆ ಏನೋ. ಈಗ 2.5 ವರ್ಷ ಕೆಲವರು ಸಚಿವರಾಗಿ ಅಧಿಕಾರವನ್ನು ಅನುಭವಿಸಿದ್ದಾರೆ, 3 ವರ್ಷ. ಇನ್ನುಳಿದ 2 ವರ್ಷಕ್ಕೆ ನಮ್ಮನ್ನು ಆಯ್ಕೆ ಮಾಡಿ ಅಲ್ಲಿಗೆ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಕವರ್ ಮಾಡ್ದಂಗೆ ಆಗತ್ತೆ, ಎಲ್ಲರೂ ಸಚಿವರಾದಂಗೆ ಆಗತ್ತೆ ಅಂತ. ಬಟ್ ಅದಕ್ಕೆ ಕೆಲವರು ರೆಡಿ ಇಲ್ಲ ಬಿಟ್ಕೊಡೋದಕ್ಕೆ. ನೋಡಿ, ಒಂದು ಫಾರ್ಮುಲಾ: 2 OBC, 2 SC, 1 ST, 2 ಒಕ್ಕಲಿಗ, 1 ಮುಸ್ಲಿಂ, ಲಿಂಗಾಯತ. ಈ ಸಮುದಾಯಕ್ಕೆ 2 ಸ್ಥಾನ ನೀಡಬಹುದಾದಂಥ ಸಾಧ್ಯತೆ ಇದೆ. ಮೊದಲ ಪಟ್ಟಿಯಲ್ಲಿ CM ಸೇರಿ 11 ಜನರ ಹೆಸರು ಫೈನಲ್ ಆಗಿದೆ. ಜೂನ್ 3ರಂದು 10-12 ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. ರಾಜ್ಯಸಭೆ, ವಿಧಾನ ಪರಿಷತ್ ಚುನಾವಣೆ ಬಳಿಕ ಉಳಿದ ಸ್ಥಾನಗಳ ಭರ್ತಿ ಮೊದಲ ಹಂತದಲ್ಲಿ ಸೇಫ್ ಆಗ್ತಾರಾ ಸಿದ್ದರಾಮಯ್ಯನವರ ಆಪ್ತರು ಅನ್ನೋದು ಪ್ರಶ್ನೆ. ಸಿದ್ದರಾಮಯ್ಯನವರ CM ಸ್ಥಾನದಿಂದ ಇಳಿಲೇಬಾರ್ದು ಅಂತ ಕೆಲವರು ಹಠಕ್ಕೆ ಬಿದ್ದಿದ್ರು. ಒಂದಷ್ಟು ಗುಂಪುಗಾರಿಕೆ ಮಾಡಿದ್ದೂ ಇದೆ. ಅದೆಲ್ಲ ಅವರವರ ಲೆಕ್ಕಾಚಾರಗಳು, ಯಾರಿರಬೇಕು, ಯಾರೇನು ಎತ್ತ ಅಂತ. ಇದೀಗ ಸಿದ್ದರಾಮಯ್ಯನವರು ರಾಜೀನಾಮೆಯ ನಂತರ ಎಲ್ರಿಗೂ ಇರೋ ಪ್ರಶ್ನೆ ಅವರ ಆಪ್ತರ ಕತೆಗೇನು ಅಂತ. ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸ್ವಾಮಿ, ಈಗ ಯಾರ್ಯಾರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬಹುದು ಅನ್ನೋದು ಎಲ್ರಿಗೂ ಇರುವಂಥ ಕುತೂಹಲ, ಚರ್ಚೆ ಆಗ್ತಾ ಇರೋದು. ಸಿದ್ದರಾಮಯ್ಯನವ್ರ ಆಪ್ತರಿಗೆ ಅವಕಾಶ ಸಿಗುತ್ತಾ, DK ಶಿವಕುಮಾರ್ ಅವರ ಆಪ್ತರಿಗೆ ಸಿಗುತ್ತಾ, ಪ್ರಾಂತ್ಯವಾರು ಅಂತ ನೋಡ್ತಾರಾ, ಸಮುದಾಯವಾರು ಅಂತ ನೋಡ್ತಾರಾ, ಜನರು ಹೆಚ್ಚೆಚ್ಚು ಬಾರಿ ಓಟ್ ಹಾಕಿ ಶಾಸಕನನ್ನಾಗಿ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ನೋಡ್ತಾರಾ ಅಂತ ಎಷ್ಟರ ಮಟ್ಟಿಗೆ ತಲೆಬಿಸಿ ತರ್ತಾ ಇದೆ ಈ ಆಯ್ಕೆಯ ವಿಚಾರ ಹೈಕಮಾಂಡ್ ನಾಯಕರಿಗೆ ಅಂತ ಸ್ವಾಮಿ?
ನೀತಿ ಸಿ.ಎಂ ಪದಗ್ರಹಣಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಇನ್ನೇನು 2 ದಿನ ಮಾತ್ರ ಬಾಕಿ ಇರುವಂಥದ್ದು. ಬುಧವಾರ ಲೋಕಭವನದಲ್ಲಿ ಸಿ.ಎಂ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ನೂತನ ಸಚಿವರಿಗೆ ಯಾರ್ಯಾರಿಗೆ ಅವಕಾಶ ಕೊಡಬೇಕು ಅನ್ನೋದು ಈಗ ಹೈಕಮಾಂಡ್ ನಾಯಕರು ಸೇರಿದಂತೆ ನಿಯೋಜಿತ ಹಾಗೂ ಹಂಗಾಮಿ ಸಿ.ಎಂ ಮುಂದೆ ಇರುವಂತಹ ದೊಡ್ಡ ಸವಾಲು. ಅಂದರೆ ಒಟ್ಟಾರೆಯಾಗಿ ಈಗಾಗಲೇ ಪಟ್ಟಿ ಅಂತೂ ರೆಡಿಯಾಗಿದೆ. ಯಾರ್ಯಾರಿಗೆ ಅವಕಾಶ ಕೊಡಬೇಕು ಅನ್ನೋದು ಕೂಡ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿರೋದು, ಮತ್ತೊಂದು ಕಡೆ ಹಂಗಾಮಿ ಸಿ.ಎಂ ಸಿದ್ದರಾಮಯ್ಯನವರು ಕೂಡ ತಮ್ಮ ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿರೋಂಥದ್ದು. ಇಬ್ಬರೂ ಪಟ್ಟಿಯೊಂದಿಗೆ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಅವಕಾಶ ಕೊಡಬೇಕು ಎಂಬ ಹೆಸರನ್ನು ಪಟ್ಟಿಯನ್ನು ಹೈಕಮಾಂಡ್ ನಾಯಕರ ಮುಂದಿಟ್ಟಾಗ ಒಂದಿಷ್ಟು ಪ್ರಶ್ನೆಗಳು ಕೇಳುವುದು ಸಹಜ. ಯಾಕೆಂದರೆ ಯಾರಿಗೆ ಅವಕಾಶ ಕೊಡ್ತಾ ಇದ್ದೀರಾ, ಯಾವ ಉದ್ದೇಶಕ್ಕೆ, ಅವರ ಒಂದು ಯಾವ ಹಿನ್ನೆಲೆಯನ್ನು ಇಟ್ಕೊಂಡು ಕೊಡ್ತಾ ಇದ್ದೀರಾ ಎಂಬ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಕೂಡ ನಿಭಾಯಿಸಬೇಕಾದಂಥ ವಿಚಾರ ಇಬ್ಬರೂ ನಾಯಕರ ಮೇಲಿರುವಂಥದ್ದು. ಯಾಕೆಂದರೆ ಸಾಕಷ್ಟು ಸವಾಲುಗಳಿದೆ. ಇನ್ನು ಇರೋದು ಕೇವಲ 2 ವರ್ಷ, 3 ವರ್ಷ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸಿದೆ. ಇನ್ನು 2 ವರ್ಷದಲ್ಲಿ ಮತ್ತೆ 2028ರ ಚುನಾವಣೆಗೆ ಸಿದ್ಧರಾಗಬೇಕು, ಜೊತೆಗೆ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಸಿದ್ಧರಾಗಬೇಕು. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಪಕ್ಷ ಸಂಘಟನೆ ಹಾಗೂ 2028ರ ವಿಧಾನಸಭೆಯಲ್ಲಿ ಮತ್ತೆ ಅಧಿಕಾರಕ್ಕೆ ತರುವ ಒಂದು ಗಮನದಲ್ಲಿಟ್ಕೊಂಡು 2 ವಿಚಾರಗಳನ್ನ ಇಟ್ಕೊಂಡು ಈಗ ನೂತನ ಸಚಿವ ಸಂಪುಟ ರಚನೆ ಮಾಡಬೇಕಾದಂಥ ಅನಿವಾರ್ಯತೆ ಹಾಗೂ ದೊಡ್ಡ ಸವಾಲು ಕೂಡ ಇರುವಂಥದ್ದು. ಜೊತೆಗೆ ಈಗ ಈ ಹಿಂದೆ 3 ವರ್ಷಗಳು ಪೂರೈಸಿದಂತಹ ಸಚಿವ ಸ್ಥಾನದಲ್ಲಿದ್ದಂತಹ ನಾಯಕರನ್ನು ಕೈ ಬಿಡಬೇಕಾ ಅಥವಾ ಮುಂದುವರಿಸಬೇಕಾ ಎಂಬ ಚರ್ಚೆ ಸಾಕಷ್ಟು ಶುರುವಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹಂಗಾಮಿ ಸಿ.ಎಂ ಸಿದ್ದರಾಮಯ್ಯನವರ ಆಪ್ತರು ಕೂಡ ಸಾಕಷ್ಟು ಪ್ರಾಬಲ್ಯವನ್ನು ಹೊಂದಿದ್ರು. ಈಗ ಮತ್ತೆ ಅವರನ್ನೇ ಮುಂದುವರಿಸಬೇಕಾ, ಬೇರೆಯವ್ರಿಗೆ ಅವಕಾಶ ಕೊಡಬೇಕಾ ಅನ್ನೋದು ಒಂದು ಕಡೆ ಚರ್ಚೆ ಆದರೆ, ಅವರನ್ನು ಕೈಬಿಟ್ಟಂಥ ಸಂದರ್ಭದಲ್ಲಿ ಆ ಸ್ಥಾನವನ್ನು ತುಂಬುವಂತಹ ನಾಯಕರಿಗೆ ಆ ಸ್ಥಾನವನ್ನು ಕೊಡಬೇಕು ಅನ್ನೋದು ಕೂಡ ಒಂದು ಸವಾಲು. ಈ ಹಿನ್ನೆಲೆಯಲ್ಲಿ ಇಬ್ಬರೂ ನಾಯಕರು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಕೂಡ ಒಂದಿಷ್ಟು ಮಾನದಂಡಗಳನ್ನು ಅನುಸರಿಸುತ್ತೆ. ಯಾಕೆಂದರೆ ಹಿಂದೆ ಮಾಡಿದಂತಹ ಇಲಾಖಾವಾರು, ಪ್ರಗತಿವಾರು ಈಗಾಗಲೇ ಪ್ರೋಗ್ರೆಸ್ ರಿಪೋರ್ಟನ್ನು ಪಡ್ಕೊಂಡಿರುವಂಥದ್ದು, ಯಾವ ಯೋಜನೆಗಳನ್ನು ಜಾರಿಗೆ ತಂದಿರೋದು, ಇಲಾಖೆಯಲ್ಲಿ ಯಾವ ರೀತಿ ಒಂದು ಅಂದುಕೊಂಡಷ್ಟು ಬದಲಾವಣೆ ಆಗಿದೆಯಾ, ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಎಂಬ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಹೈಕಮಾಂಡ್ ಕೂಡ ಒಂದು ಪಟ್ಟಿಯನ್ನು, ಒಂದು ಲಿಸ್ಟನ್ನು ರೆಡಿ ಮಾಡ್ಕೊಂಡಿರುವಂಥದ್ದು. ಈ 3 ಲಿಸ್ಟ್ಗಳನ್ನು ಅಳದೆ ತೂಗಿ 3ನೇ ತಾರೀಕು ಅಂದರೆ ಸಿ.ಎಂ ಪದಗ್ರಹಣ ದಿನದಲ್ಲೇ 10ರಿಂದ 12 ಸಚಿವರಿಗೆ, 12 ನಾಯಕರಿಗೆ, ಶಾಸಕರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋದು ಈಗ ಇರುವಂಥ ಲೆಕ್ಕಾಚಾರ. ಇನ್ನು ಉಳಿದಂತೆ ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ. ರಾಜ್ಯಸಭಾ ಚುನಾವಣೆ ಬಳಿಕ ಬೇರೆಯವರಿಗೆ 2ನೇ ಹಂತದಲ್ಲಿ ಸಚಿವ ಸ್ಥಾನವನ್ನು ಕಲ್ಪಿಸಿಕೊಡುವಂಥ ಒಂದು ಉದ್ದೇಶವನ್ನು ಈಗ ರಾಜ್ಯ ನಾಯಕರು ಸೇರಿದಂತೆ ಹೈಕಮಾಂಡ್ ನಾಯಕರು ಇಟ್ಕೊಂಡಿರುವಂಥದ್ದು. ಯಾಕೆಂದರೆ ಮೊದಲ ಹಂತದಲ್ಲಿ ಹಿರಿಯರಿಗೆ ಮಣೆ ಹಾಕಬೇಕಾಗುತ್ತೆ. ಹಿರಿಯರಿಗೆ ಮಣೆ ಹಾಕೋ ಸಂದರ್ಭದಲ್ಲಿ ಆಕಾಂಕ್ಷಿಗಳು ಕೂಡ ಸಾಕಷ್ಟು ಜನ ಲಿಸ್ಟ್ನಲ್ಲಿರುವಂಥದ್ದು. ಆ ಲಿಸ್ಟ್ನಲ್ಲಿರೋರು 3-4 ಬಾರಿ ಗೆದ್ದವರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವ್ರಿಗೂ ಕೂಡ ಸೂಕ್ತವಾದ ಒಂದು ಸ್ಥಾನಮಾನ ಕೊಡಬೇಕು. ಕೊಡದಿದ್ದಂಥ ಸಂದರ್ಭದಲ್ಲಿ ಮೊದಲೇ ಏನಾದರೂ ಪಟ್ಟಿ ಅನೌನ್ಸ್ ಮಾಡಿದ್ರೆ ರಾಜ್ಯಸಭೆಗೆ ಕ್ರಾಸ್ ವೋಟಿಂಗ್ ಆಗ್ಬೋದು ಎಂಬ ನಿರೀಕ್ಷೆಗಳು ಹಾಗೂ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಿರುವಂಥದ್ದು. ಇವೆಲ್ಲವನ್ನ ಪರಿಗಣಿಸಿ ಮೊದಲ ಹಂತದಲ್ಲಿ ಅಂದರೆ 3ನೇ ತಾರೀಕು ಜೂನ್ 3ರಂದು ನಡೆಯುವಂಥ ಸಿ.ಎಂ ಪದಗ್ರಹಣದಲ್ಲಿ 10ರಿಂದ 12 ಶಾಸಕರಿಗೆ ಒಂದು ಅವಕಾಶ ಕೊಟ್ಟು, ಇನ್ನು ಉಳಿದಂತೆ ರಾಜ್ಯಸಭಾ ಚುನಾವಣೆ ಬಳಿಕ ಅವಕಾಶ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯ ಸಿದ್ಧತೆಗಳನ್ನು ಮಾಡ್ಕೊಂಡಿರುತ್ತಿರುವಂಥದ್ದು. ಪ್ರಮುಖವಾಗಿ 3-4 ಬಾರಿ ಗೆದ್ದಂಥ ಶಾಸಕರೇ 15ರಿಂದ 20 ಶಾಸಕರಿಗಿಂತ ಹೆಚ್ಚು ಜನ ಇದ್ದಾರೆ. ಜೊತೆಗೆ ನೂತನ ಶಾಸಕರಿಗೂ ಆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅನ್ನೋದು ಈಗ ಒಂದು ಬೇಡಿಕೆ ಹಾಗೂ ಮನವಿ ಆಗಿರುವಂಥದ್ದು. ಎಲ್ಲವನ್ನು ಅಳೆದು ತೂಗಿ 2028 ವಿಧಾನಸಭಾ ಚುನಾವಣೆ ಹಾಗೂ ಅದಕ್ಕಿಂತ ಮುಂಚೆ ಬರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆ, ಈ ಎರಡನ್ನು ಪರಿಗಣಿಸಿ ಪಕ್ಷ ಸಂಘಟನೆಗೆ ಹಾಗೂ ಮುಂಬರುವ ಚುನಾವಣೆಯನ್ನು ಗೆಲ್ಲೋದಕ್ಕೆ ತಂತ್ರವನ್ನು ಮಾಡ್ತಾ ಇರುವಂತಹ ಕಾಂಗ್ರೆಸ್ ನಾಯಕರು ಯಾರ್ಯಾರಿಗೆ ಅವಕಾಶ ಕೊಡ್ತಾರೆ, ಯಾರಿಗೆ ಕೈ ಬಿಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು ನೀತಿ. ಸ್ವಾಮಿ, ಇನ್ನೊಂದು ಈಗ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆಯಲ್ಲಿ ರಾಜೀನಾಮೆ ಕೊಡಿಸಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರ ಆಪ್ತ ಬಳಗಕ್ಕೆ, ಆ ಸಮುದಾಯಕ್ಕೆ ಬೇಸರ ಆಗಿರಬಹುದು ಅನ್ನೋದು ಒಂದಿದೆ. ಹಾಗಾಗಿ ಮೊದಲ ಹಂತದಲ್ಲೇ ಯತೀಂದ್ರ ಅವರಿಗೆ ಅವಕಾಶ ಕೊಡುವಂಥ ಸಾಧ್ಯತೆ ಇದೆಯಾ, ಅಥವಾ ಇನ್ನು ಡಿ.ಸಿ.ಎಂ ಅಥವಾ KPCC ಅಧ್ಯಕ್ಷ ಸ್ಥಾನ ಇದ್ರ ಬಗ್ಗೆ ಸ್ವಲ್ಪ ಟೈಮ್ ತಗೊಂಡು ನಿರ್ಧರಿಸೋಣ ಅಂತ ಇದ್ದಾರೆ. ಹಾಗಾಗಿ ಅದನ್ನು ಮುಂದಕ್ಕೆ ಹಾಕಬಹುದಾ? ಸಿ.ಎಂ ಸಿದ್ದರಾಮಯ್ಯನವರ ಆಪ್ತರಿಗೇನೆ ಮೊದಲ ಹಂತದಲ್ಲಿ ಹೆಚ್ಚಿನ ಅವಕಾಶ ಸಿಗಬಹುದಾ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಅಂತ ಸ್ವಾಮಿ? ಖಂಡಿತ. ಈಗಾಗಲೇ ಸಿ.ಎಂ ಸ್ಥಾನಕ್ಕೆ